ಏನ್ ಶಂಕರಜ್ಜು, ಏನ್ ಸಮಾಚಾರ? ತಿಂಡಿ ಆಯ್ತಾ? ತಿಂಡಿ ಮಾಡ್ಕೊಂಡ್ ಬಂದೇನ ಜೋ? ಹ್ಞೂ ಕಣ ಪಾಪ ತಿಂಡಿ ಮಾಡ್ಕೊಂಡೆ ಬಂದೆ. ಏನ್ಲ ಪಾಪ ಪರಮೇಶಿ, ಇಷ್ಟೊಂದು ಪುರ್ಸತ್ತಾಗ ಆರಾಮಾಗಿ ತಿರ್ಗಾಡ್ತಿದ್ಯಾ? ಏನ್ ಎತ್ಲಾಗೂ ಎಲ್ಲೂ ಹೋಗಿಲ್ಲನ್ನು? ಎಲ್ಲ ಹೋಗನ್ ಶಂಕರಾಜ್, ಎಲ್ಲ ಹೋಗಿಲ್ಲ. ಒಂದಿಟ್ಟು ರಾಗಿ ಬಿತ್ತನೆ ಮಾಡಿಸ್ಬೇಕಿತ್ತು ಹೊಲಕ್ಕೆ. ನೋಡಿರೆ ಪುರ್ಸತ್ತ ಇಲ್ಲ ಕಣ್ರಂಗಜ್ಜ. ಏನ್ ಮಾಡ್ತೀಯ ಅತ್ಲಾಗಿ? ಪುರ್ಸೊತ್ತಿಲ್ಲ ಇದ್ಯಾಕ್ಲ ಮಗ ಹಿಂಗ್ ಹೇಳ್ತಿದ್ಯಾ ಪುರ್ಸೊತ್ತಿಲ್ಲ ಅಂತ? ಯಾವಾಗ ನೋಡಿರೋ ಮಂತವ್ಲೆ ಇರ್ತೀಯ? ಆ ಇದು ಒಳ್ಳೆ ಚೆನ್ನಾಗಾಯ್ತಪ್ಪ. ಲೇ ಪುರ್ಸೊತ್ ಮಾಡ್ಕೊಂಡೇನೆ ರಾಗಿ ಬಿತ್ತನೆ ಮಾಡಿಸ್ಬೇಕು ಕಣೋ ಪಾಪ. ಹೆಂಗ್ ಗೊತ್ತಲ್ಲ, ಒಳ್ಳೆ ಅದ ಆಯ್ತು ಕಳ್ಳ ರಾಗಿ ಬಿತ್ತನೆ ಮಾಡಿಸೋದಕ್ಕೆ. ನೋಡಿ ಅತ್ಲಾಗಿ ಯಾರ್ದಾರ ಟ್ಯಾಕ್ಟ್ರಿಗೆ ಹೇಳ್ಕೊಂಬಿಟ್ಟು ಅತ್ಲಾಗಿ ಬಿತ್ತನೆ ಮಾಡೋದಲ್ಲೇ ರಾಗಿನ ನೀನು ಇನ್ನೂ ಇವತ್ತು ನಾಳೆ ನಾಳೆ ನಾಡ್ದು ಅನ್ಕೊಂಡಿದ್ರೆ ಆಗುತ್ತೆಲ್ಲ ಪಾಪ. ಲೇ ಒಂದ್ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಈಗ ಒಂದ್ ಸ್ವಲ್ಪ ಮಳೆ ಹೆಂಗ ಹೆಂಗ ಬರ್ತೈತಪ್ಪ, ಹೆಂಗ ದೇವ್ರ ದಯದಿಂದ, ಹೆಂಗ ನಿಮ್ ಪುಣ್ಯಕ್ಕೆ. ಹೆಂಗ ಆರಾಮಾಗಿ ಬಿತ್ತನೆ ಮಾಡ್ದಲ್ಲ ಇನ್ನು ಇವತ್ತು ನಾಳೆ ಅನ್ಕೊಂಡು ಹೋದ್ರೆ ಆಗುತ್ತೆಲ್ಲ ಪಾಪ. ಹ್ಞೂ ಕಣ್ ಪರಮೇಶ್ವರ, ನೀನ್ ಇವತ್ತು ನಾಳೆ ಅನ್ಕೊಂಡು ಹೋದ್ರೆ ಆಗಲ್ಲ. ನೋಡಿ ಅತ್ಲಾಗಿ ಟೈಮ್ ನೋಡ್ಕೊಂಡು ಅತ್ಲಾಗಿ ಪುರ್ಸೊತ್ ಮಾಡ್ಕೊಂಡು ಬಿತ್ತನೆ ಮಾಡ್ಸೋದಲ್ವಾ? ನಾವು ಮಂತವ್ಲು ಇದ್ದು ನೋಡಪ್ಪ, ಬರ್ತೀವಿ ಬೇಕಾದ್ರೆ ಬಿತ್ತನೆ ಮಾಡ್ಸೋದಕ್ಕೆ. ಏನಂದ್ರೆ ಈಗ ಒಬ್ರಿಂದ ಒಬ್ರು ಸಹಾಯ ಮಾಡ್ಬೇಕು. ನಡ್ರಿ ಅತ್ಲಾಗಿ ಪುರ್ಸೊತ್ತಾಗಿದ್ರೆ ಅತ್ಲಾಗಿ ಹೋಗಿ ಅದೇನೋ ಯಾರ್ದಾರ ಟ್ಯಾಕ್ಟ್ರಿಗೆ ಹೇಳ್ಕತ್ಲಾಗ ಹೋಗಿ ಬಂದ್ಬಿಡೋಣ ಅತ್ಲಾಗಿ. ನಾವು ಸುಮ್ಕೆ ಕುಂತಿದೀವಿ. ಜನ ಸೇರ್ಕೊಂಡ್ಬಿಟ್ಟು ಬೇಗ ಬೇಗ ಬಿತ್ತನೆ ಮಾಡಿ ಬಂದ್ಬಿಟ್ರೆ ಆಗುತ್ತೆ. ಏನ್ ಶಂಕರಾಜ? ಹೂ ಕಣ ಪಾಪ, ಹಂಗೆ ಮಾಡಿದ್ರು ಆಗ್ತಿತ್ತು ಕಳ್ಳಿ. ಏನ್ ಮಾಡ್ತೀಯಪ್ಪ? ನೆನ್ನೆ ಬಿತ್ತನೆ ಮಾಡ್ಸೋಣಂತ ನೋಡ್ದೆ ಕಣವು. ನಿನ್ನೆ ನೋಡಿರೆ ಕುಮಾರಣ್ಣ ಟ್ಯಾಕ್ಟ್ರಿಗೆ ಹೇಳಿದ್ವಿ. ಇನ್ಯಾರು ಬೇರೆ ಟ್ಯಾಕ್ಟ್ರಿಗೆ ನಾನು ಯಾವತ್ತೂ ಏನು ಹೇಳ್ಕೊಳಲ್ಲ. ಕುಮಾರಣ್ಣ ಟ್ಯಾಕ್ಟ್ರಿಗೆ ಹೇಳ್ಕೊಂಡಿದ್ದು ನಾನು ಇಷ್ಟು ದಿವಸ. ಕುಮಾರಣ್ಣಂಗೆ ಹೇಳಿರೆ ಅವನು ಕುಮಾರಣ್ಣ ನೆನ್ನೆ ಇನ್ನೇನು ಬರ್ತೀನಂತ ಹೇಳ್ಬಿಟ್ಟು ಆಮೇಕಿಂದ ನೋಡಿರೆ ನೆನ್ನೆ ಇವ್ರದ್ದು ಬೋರಜ ಏನೋ ದೇವ್ರದ್ ಕಾರ್ಯ ಬೇರೆ ಮಾಡ್ಕೊಂಡು ಕುಂತಿತ್ತಲ್ಲಪ್ಪ. ಹಂಗಾಗಿ ಅಲ್ಲಿ ಬೇರೆ ಹೋಯ್ತು. ಅಲ್ಲಿ ಊರ್ ದೇವ್ರ ಹತ್ರ ಅರಕೆ ತೀರಿಸ್ಬೇಕು ಹಂಗೆ ಹಿಂಗೆ ಅನ್ಕೊಂಡು ಹೋತು. ಹಂಗಾಗಿ ಪುರ್ಸೊತೆ ಸಿಗ್ಲಿಲ್ಲ. ಇಲ್ಲ ಅಂದಿದ್ರೆ ನೆನ್ನೆನೆ ಅತ್ಲಾಗಿ ರಾಗಿ ಬಿತ್ತನೆ ಮಾಡ್ಬಿಟ್ಟು ಮುಗಿಸ್ಬಿಡ್ತಿದ್ದೆ ಅತ್ಲಾಗಿ. ಏನ್ ಮಾಡ್ತೀಯ, ಎಲ್ಲಾ ಬರೀ ಎಡವಟ್ಟೆ. ಏನು ಆಗಲ್ ಕಣ್, ಹೇಳ ಪರಮೇಶಿ. ನಾಳೆ ಬೇಕಾದ್ರೆ ಇಲ್ಲ ಇವತ್ತನೇ ನೋಡಪ್ಪ, ನಾವು ಪೂರಾ ಪುರ್ಸೊತ್ತಾಗಿದೀವಿ, ಆರಾಮಾಗಿ ಕೂತ್ಕೊಂಡಿದೀವಿ. ಇಲ್ಲಿ ಕೂತ್ಕೊಳ್ಳೋದಿನ್ನೋ ಇನ್ನೇನು ಹೊಲ ತಾವ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬಿತ್ತನೆ ಮಾಡ್ಸಿರಿ. ಏನು 1 ಗಂಟೆ ಆಗ್ಬೋದು ಆಟೆ, 1 ಗಂಟೆ 1.5 ಗಂಟೆ. ಇನ್ನೆಷ್ಟೊತ್ತಾಗುತ್ತಲ್ಲ, ಬೇಗ ಬೇಗ ಅತ್ಲಾಗಿ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು ಅತ್ಲಾಗಿ. ನಾವು ಬರ್ತೀವಿ ಕಣ್, ನಡಿ. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ರೆ ಅಲ್ವೆಲ್ಲ. ಈಗ ನಡಿ ಹೋಗೋಣ ಬೇಕಾರೆ. ಅವ್ನ್ ಕುಮಾರಣ್ಣಂಗ್ ಹೋಗಿ ಕೇಳ್ಕೊಂಬ, ಬರ್ತೀನಂತ ಇದ್ರೆ ಇನ್ನೇನು ಗೊಬ್ಬರ ರಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನಡಿ ಹೋಗ್ ಬಿತ್ತನೆ ಮಾಡ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ. ಓ ಅಣ್ಣ, ಗಂಗಣ್ಣ, ನಿಂಗಣ್ಣ, ಶಂಕರಾಜ, ನಾನು ಕೇಳೋದಕ್ಕಿಂತ ಮುಂಚೆನೆ ನೋಡ್ರಿ ಪಾಪ ನೀವು. ನಡಿಲ್ಲ ಪಾಪ, ನಾವು ಬರ್ತೀವಿ ಪುರ್ಸೊತ್ತಾಗಿದೀವಿ ಅಂತ ಹೇಳ್ತಿದ್ರಲ್ಲ. ಏನಾರ ಅನ್ಕಳ್ರಣ್ಣ ನೀವು. ಇಷ್ಟೊಂದೆಲ್ಲ ಸಹಾಯ ಮಾಡ್ತೀರಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ ಕಣ. ಊರವರು ಒಬ್ರಿಗೊಬ್ರು ನೋಡಿ ಹಿಂಗ್ ಸಹಾಯ ಮಾಡ್ಕೋಬೇಕಣ್ಣ. ಅವಾಗ್ಲೇನೆ ಒಬ್ರಿಗೊಬ್ರು ಕಷ್ಟಕ್ಕೆ ಆಗ್ಬೇಕು. ಸಾವ್ಕಾರ್ರೆ ನಡೀರಿ, ಇವ್ರು ತಾವ್ ಇನ್ನೇನು ನಿನ್ಕಂಡು ನೋಡ್ತೀರಾ? ನಡೀರಿ, ಬೇಗ ಬೇಗ ಹೋಗ ನಡೀರಿ ಮಂತವ. ಪಾಪ ನೀವು ನೆನ್ನೆಯಿಂದ ಅಲ್ಲಿ ಇಲ್ಲಿ ಬರೀ ಕೆಲಸ ಅದು ಇದು ತಿರ್ಗಾಡೋದು, ಅಲ್ಲಿ ಇಲ್ಲಿ ಓಡಾಡೋದು ಬೇಜಾರು ಬೇರೆ ಮಾಡ್ಕೊಂಡಿದೀರಾ. ಸ್ವಲ್ಪ ಟೈಮು ಸುಧಾರಿಸ್ಕೊಳ್ರಿ, ನಡೀರಿ, ರೆಸ್ಟ್ ತಗೊಂಡು ನಡೀರಿ. ಪಾಪ ಆಮೇಲಿಂದ ಬೇಕಾದ್ರೆ ಬೋರಿರುವಂತೆ ನೀವು. ಲೇ ಸುಮ್ಕಿರ್ಲಾ ನೀನು, ನಿನಗ್ ಗೊತ್ತಾಗಲ್ಲ. ಏನಂತ ಮಾತಾಡ್ತಿಲ್ಲ ಸಿದ್ದಣ್ಣ. ಎಲ್ಲರೂ ನಮ್ ಜನಗಳು ಕಳ್ಳ, ನಮ್ ಜನಗಳ ಹತ್ರ ಬಾಯಿ ತುಂಬಾ ಮಾತಾಡ್ಸ್ಬೇಕು. ಏನಂತ ತಿಳ್ಕೊಳಲ್ಲ ಪಾಪ ಶಂಕರಾಜ, ಪರಮೇಶ್ವರಣ್ಣ ಅವರೆಲ್ಲರೂ ಮುಂದೆ ನಡ್ಕೊಂಡು ಹೋದ್ರು ನಮ್ ಸಾವುಕಾರರು ಮಾತಾಡ್ಸ್ತಿಲ್ಲ ಅಂದ್ಕೊಳಲ್ವ? ನಾನೇನ್ ಸಾವುಕಾರ ಏನಲ್ಲ, ಆದ್ರೂ ಈಗ ಮಾತಾಡ್ಸ್ಬೇಕು ಕಳ್ಳ, ಚೆನ್ನಾಗಿರ್ಬೇಕು. ನೀನು ಗೊತ್ತಾಗಲ್ಲ. ಏನ್ ಪರಮೇಶ್ವರಣ್ಣ, ಶಂಕರಾಜ, ನಿಂಗಣ್ಣ, ಗಂಗಣ್ಣ, ಏನ್ ಇಷ್ಟೊಂದು ಪುರ್ಸೊತ್ತಾಗ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ? ತಿಂಡಿ ಆಯ್ತ್ರ ಎಲ್ಲಾರ್ದು? ಹ್ಞೂ ಕಣ್ ಸಾವ್ಕಾರ್ರಿ, ತಿಂಡಿ ಆಯ್ತಪ್ಪ. ನಿಮ್ದು ಆಯ್ತಾ? ಏನು ಪುರ್ಸೊತ್ತಾಗಿ ಹಿಂಗೋ ಆರಾಮಾಗಿ ಹೋಗ್ತಿದ್ರ? ಎತ್ಲಾಗ ಹೋಗ್ತಿರೋದು? ಏನು ಮಂತ ಹೋಗ್ತಿದ್ದೀರಾ? ಹ್ಞೂ ಕಣ್ ಗಂಗಣ್ಣಯ್ಯ, ಮಂತ ಹೋಗ್ತಿದೀನಿ. ಏನ್ ಮಾಡ್ತೀಯ, ನನಗೂ ಕೆಲಸ ಕಾರ್ಯಗಳು ಸಿಕ್ಕಾಬಟ್ಟೆ ಇದಾವಲ್ಲ. ಏನ್ ಮಾಡ್ತೀಯ ಹೇಳು? ಒಂದ್ರ ಮೇಲೊಂದು ಕೆಲಸಗಳು ಮಾಡ್ತಾನೆ ಇರ್ಬೇಕು. ತೋಟದ ಹತ್ರ ಬೇರೆ ಹೋಗಿ ಬಂದೆ. ಇನ್ನೇನು ಒಂದ್ ಸ್ವಲ್ಪ ಮಂತಾಬ ಹೋಗಿ ಬರೋಣ, ಸುಧಾರಿಸ್ಕೊಳ್ಳೋಣ ಅಂತ ಹೋಗ್ತಿದೀನಿ ಕಣ್ರಣ್ಣ. ಮತ್ತೆ ಇನ್ನೇನ್ ಸಮಾಚಾರ? ಆರಾಮು? ಯಾಕೆ ಶಂಕರಾಜ ಪರಮೇಶ್ವರಣ್ಣ ಮಾತಾಡ್ತಾನೆ ಇಲ್ಲೋ? ಶಂಕರಾಜು, ಚೆನ್ನಾಗಿದೀಯಾ? ಆರಾಮಾಗಿದೀಯಾ? ಇದೇನಪ್ಪ ಇದು? ಲೇ ಪರಮೇಶಿ, ಇದೇನಲ್ಲ ಇವ್ ಸಾವುಕಾರ ಶಂಕರಣ್ಣ ಹಿಂಗ್ ಮಾತಾಡ್ತಿದ್ದಾನೆ. ಯಪ್ಪ, ನಾನ್ ಯಾವತ್ತೂ ಊಹಿಸ್ಕೊಂಡೇ ಇರಲ್ವಲ್ಲ. ದಿಟ್ಟವಾಗ್ಲು ಇವನು ನಮ್ಗೆ ಎಲ್ಲ ಮಾತಾಡ್ಸಿರೋದು. ಇದೇನಲ್ಲ ಹಿಂಗೆ ದಾರಿ ಮಧ್ಯದಲ್ಲಿ ನಾವೇ ಮಾತಾಡ್ಸಿದ್ರು ಒಂದ್ ದಿವಸ ತಲೆ ಎತ್ ನೋಡ್ದವನಲ್ಲ, ಮಾತಾಡ್ಸ್ತವನಲ್ಲ, ಬರೀ ಅವಂದೇ ಅವ್ನ್ ದುರಂಕಾರ ಮಾಡೋನು. ಇವಾಗೇನಪ್ಪ ಇವನು ಮೇಲ್ ಬಿದ್ದು ಮಾತಾಡಿಸ್ತಿದ್ದಾನೆ. ಏನಪ್ಪ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ, ಅರ್ಥನೇ ಆಗ್ತಿಲ್ಲೋ. ನನ್ಗೆ ಶಾಕ್ ಆಗ್ತೈತೆ. ಎಲ್ಲ ತಿಟ್ಟವಾಗ್ಲೂ ಇವ್ರು ಸಾವುಕಾರನೇ ಅಲ್ಲ. ಹ್ಞೂ ಕಣಜ್ಜು, ಇವ್ನು ಸಾವುಕಾರನೇ. ಅದ್ ಯಾಕ ಏನೋ ಗೊತ್ತಾಗ್ತಿಲ್ಲಪ್ಪ. ಅದ್ ಏನ್ ಬದ್ಲಾಗಿದಾನೋ, ಏನ್ ಸುಳ್ಳು ನಾಟಕ ಮಾಡ್ತಿದಾನೋ, ನಿಜವಾಗ್ಲೂ ಹಿಂಗ ಆಡ್ತಿದಾನೋ, ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ ಕಣ ಶಂಕರಾಜು. ಊರವ್ರೆಲ್ಲಾರು ಹಿಂಗೆ ಹೇಳ್ತಿದಾರೆ. ಸಾವುಕಾರರು ಅದೆಷ್ಟು ಬದ್ಲಾಗಿದಾರೆ ಅಂದ್ರೆ, ಸಾವುಕಾರ ಶಂಕರಣ್ಣ
ಇಡೀ ಊರವ್ರಿಗೆ ಎಲ್ಲಾರ್ಗು ನಿನ್ಕೊಂಡ್ ಮಾತಾಡ್ಸ್ಕೊಂಡ್ ಬರ್ತಾರೆ. ಬಹಳ ಒಳ್ಳೆಯವರು, ಕಷ್ಟದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಿದಾರಂತೆ. ಇನ್ನೊಂದೇನ್ ಗೊತ್ತಾ ವಿಚಾರ? ಆ ಈ ಯಾರಂತೆ ಪಾಪ ಇವ್ರಿದ್ರು ನೋಡು, ಆ ಶಾಮಣ್ಣ ಪಾಪ ಅವರು ಬಹಳ ಬಡವರಲ್ಲ ಬರೋಣ. ಅದಕ್ಕೆ ಅವ್ನ ಮಗಂಗೆ ಪ್ರೈವೇಟ್ ಯಾವ್ದೋ ಕಾಲೇಜಿಗೇನ ಸೇರ್ಸೋದಿಕ್ಕೆ ಬಹಳ ಪ್ರಯತ್ನ ಪಡ್ತಿದ್ರಂತೆ ಪಾಪ. ಇವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ರಂತೆ ಮೊನ್ನೆ. ಅವಾಗ ಬೇಜಾರಲ್ಲಿ ಇದ್ರಲ್ಲ ಕೇಳಿ ಹಿಂಗ ಐತೆ ಸಾವುಕಾರ ಅಂತ ಹೇಳಿದ ತಕ್ಷಣ ಫುಲ್ ಓದ್ಸೋದಕ್ಕೆಲ್ಲದೂನು ಈ ಸಾವುಕಾರನೇನಂತೆ ಎಲ್ಲ ಓದ್ಸೋದಕ್ಕೆಲ್ಲದಕ್ಕೂ ಖರ್ಚೆಲ್ಲ ನೋಡ್ಕೊಂಡಿದ್ದು, ಅಡ್ಮಿಷನ್ ಎಲ್ಲ ಇವ್ರೆ ಅಂತ ಮಾಡಿಸಿದ್ದು. ಅದ್ ಯಾಕೆ ಇಷ್ಟೊಂದು ಒಳ್ಳೆಯವ್ರು ಆಗ್ತಿದಾರಂತ ನನ್ಗಂತೂ ಗೊತ್ತಾಗ್ತಿಲ್ಲಪ್ಪ. ಏನಪ್ಪ ಮಾತಾಡ್ಸು, ಮತ್ತೆ ಮಾತಾಡ್ಸಿಲ್ಲ ಅಂದ್ರೆ ಇನ್ನೂ ಬೇಜಾರು ಮಾಡ್ಕೊಂತಾರೆ ಪಾಪ. ಇನ್ನೇನ್ ಮಾಡಕ್ಕಾಗುತ್ತೆ? ಅಯ್ಯಪ್ಪ ಇದೇನಪ್ಪ ಇದು ಹಿಂಗೆ, ಏನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲೋ. ಆ ನೆನ್ನೆ ಮೊನ್ನೆ ನೋಡಿರೆ ನನ್ನ ಆಸ್ತಿ ಅನ್ಕೊಂಡು ಆ ಬೋರಜನ್ ಜೊತೆ ಜಗಳ ಮಾಡ್ಕೊಂಡು, ಇವಾಗ ನೋಡಿರೆ ಅಲ್ಲೇ ಇವಾಗ ನೋಡಿದ್ರೆ ಹಿಂಗೆ ಉಲ್ಟಾ ತಿರುಗ್ತಿದ್ದಾನೆ. ಏನೋ ಪಶ್ಚಾತ್ತಾಪ ಪಟ್ಟು ಜನಗಳ ಮುಂದೆ ಎಲ್ಲರ ಮುಂದೆ ಅವಮಾನ ಆಗೋಯ್ತಲ್ಲ. ಇಂಥ ಕೆಲಸ ಮಾಡಿರಿ ಹಿಂಗೆ ಆಗೋದು ಅಂತ ಏನಾದ್ರು ಬೇಜಾರ್ ಗೀಜಾರ್ ಮಾಡ್ಕೊಂಡು ಒಳ್ಳೆತನದಿಂದ ಇರೋನಂತ ಏನಾದ್ರು ಈ ಸಾವುಕಾರ ಏನಾರು ಬದಲಾಗ್ಬಿಟ್ನಾ ಏನು, ತಿರ್ಗಾ ಏನಾದ್ರು ಐಡಿಯಾ ಮಾಡ್ಕೊಂಡು ನಾಟಕ ಏನಾರ ಮಾಡ್ತಿದ್ದಾನ, ಒಂದು ಗೊತ್ತಾಗ್ತಿಲ್ಲಪ್ಪ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತೈತೆ ನನಗಂತೂ. ಯಾಕೆ ಶಂಕರಜ್ಜ ಮಾತಾಡ್ತಾನೆ ಇಲ್ಲ? ಏನೋ ಮನ್ಸಲ್ಲೇನೇನೋ ಏನೋ ಬೈಕಣ್ತಿರಂಗಿದೀಯಾ? ಯಾಕೆ ಶಂಕರಜ್ಜು ಬೈಕಣ್ತಿದ್ಯಾ? ನನ್ಗೆ ನನ್ ಮೇಲೆ ಕೋಪ ಆಯ್ತಾ? ಏನ್ ಮಾಡ್ಲಿ ಶಂಕರಜ್ಜ, ಏನ್ ಮಾಡ್ಲಿ? ನಿನ್ಗಿನ್ನೂ ನಂಬೋದಕ್ಕಾಗ್ತಿಲ್ವಾ ನಾನು ಒಳ್ಳೆವ್ನಾಗಿದ್ದೀನ ಆಗಿಲ್ಲ ಅಂತ? ಏನು ಆಗಲ್ಲ ಕಣ್ ಶಂಕರಜ್ಜು, ಏನು ಆಗಲ್ಲೋ. ನಾನು ಮೊದಲು ಅಂತ ತಪ್ಪು ಕೆಲಸಗಳು ಮಾಡಿದೀನಿ, ಇಂಥ ಮೋಸಗಳೆಲ್ಲ ಮಾಡಿದೀನಿ. ಹಂಗಾಗಿ ನೀನು ಯಾಕೆ ನಂಬ್ತೀಯ ಹೇಳು? ಯಾರು ನಂಬಲ್ಲ ಸಡನ್ ಆಗಿ. ಇನ್ನೊಂದು ಇವ್ನ ಸಾವುಕಾರದ ಹತ್ರ ಮೋಸ ಬುದ್ಧಿ ಆಯ್ತು ಏನೋ ಅಂತ ಎಲ್ಲಾರು ಹಿಂಗೆ ನೋಡ್ತೀರಾ. ಏನು ಆಗಲ್ಲ. ನನ್ಗೇನು ಏನು ಬೇಜಾರಿಲ್ಲ ಕಣ್ ಬಿಡಿ ಶಂಕರಜ್ಜ. ಆದ್ರೆ ನಾನು ಮಾತ್ರ ಬದಲಾಗಿರೋದು ಮಾತ್ರ ನಿಜ ಕಣಜ್ಜ, ನಿಜ. ಇನ್ನೊಂದು ಶಂಕರಜ್ಜ, ಇನ್ನೊಂದು ಮಾತು ಹೇಳ್ತೀನಿ. ತಪ್ಪು ಮಾಡಿದೀನಿ, ನಾನು ಮೋಸ ಮಾಡಿದೀನಿ, ಮಾಡಿಲ್ಲ ಅಂತ ಏನಿಲ್ಲ, ತಪ್ಪು ಮಾಡಿದೀನಿ. ಆದ್ರೆ ಶಂಕರಜ್ಜ, ಒಂದ್ಸಲಿನಾದ್ರೂ ನಾನು ಬದಲಾಗ್ತಿದ್ದೀನಿ. ದಯವಿಟ್ಟು ನನಗೆ ನಂಬ್ರಿ, ಸರಿನಾ? ಈಗ ನಿನ್ನ ಮಗನ ವಯಸ್ಸು ನನಗೆ ಆಯ್ತಾ? ನಿನ್ನ ಮಗ ತಪ್ಪು ಮಾಡಿದ್ರೆ ನಿನಗೆ ಕ್ಷಮಿಸ್ತಿರಲ್ವಾ ಶಂಕರಜ್ಜ? ಹಂಗೆ ದಯವಿಟ್ಟು ನನಗೂ ಒಂದ್ ಸ್ವಲ್ಪ ಕ್ಷಮಿಸ್ರಿ ಶಂಕರಜ್ಜ. ಇದೊಂದೇ ಒಂದ್ಸಲಿ ನನಗೂ ನಿಮ್ಮಲ್ಲಿ ಒಬ್ನಾಗಿ ಮಾಡ್ಕೊಳ್ರಿ, ಸರಿನಾ? ಎಲ್ಲಾರಂತೇನೆ ನಾನು ಇರ್ತೀನಿ. ನಂದೇ ಅಂತ ದುರಾಂಕಾರ ಏನು ಇಲ್ಲ. ನನ್ಗೆ ಸಾವುಕಾರ ಅಂತ ಕರಿಬಿಡ್ರಿ, ಶಂಕರಣ್ಣ ಅಂತ ಕರೀರಿ ಸಾಕು. ಏನ ಬಿಡು ಪಾಪ, ಏನು ಇಲ್ಲ, ಹಂಗೇನಿಲ್ಲ ಪಾಪ. ನಿನ್ನ ಮೇಲೆ ಯಾಕೆ ನಾವು ಬೇಜಾರು ಮಾಡ್ಕೊಳ್ಳೋಣ? ಅಲ್ಲ, ನೀನು ಮೊದ್ಲು ಯಾರಿಗೂ ಮಾತಾಡ್ಸ್ತಿರಲ್ವಲ್ಲ, ಈಗ ಒಂದೇ ಉಸಿರಿಗೆ ಎಲ್ಲಾರ್ಗು ಹಿಂಗ್ ಮಾತಾಡ್ಸ್ಕೊಂಡ್ ಬರ್ತಿದ್ದಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಹಿಂಗೆ ಕೇಳನಪ್ಪ, ಏನ್ ನಿಜವಾಗ್ಲೂ ಸಾವುಕಾರ ಇವ್ರು ಏನು ಎತ್ತ ಅಂತ. ಬೇಜಾರು ಮಾಡ್ಕೊಬೇಡ ಕಣ್ ಪಾಪು. ಮತ್ತೆ ಬೇಜಾರು ಮಾಡ್ಕೊಬೇಡ. ಎತ್ಲಾಗ ಹೋಗಿದ್ದೆ? ಎಲ್ಲಿ ತೋಟತಾವ ಹೋಗಿದ್ದೆ ಅನ್ನು? ಕಣ್ ಶಂಕರಜ್ಜ, ತೋಟತಾವ ಹೋಗಿದ್ದೆ. ತೋಟತಾವ ಕೆಲ್ಸಗಳಿದ್ದು ಸ್ವಲ್ಪ ಮುಗಿಸ್ಕೊಂಡು ಇವತ್ತು ಒಂದ್ ಸ್ವಲ್ಪ ಗೊಬ್ಬರ ಚೆಲ್ಲಕ್ ಬೇರೆ ಬಂದಿದ್ದಾರೆ. ಗೊಬ್ಬರ ಚೆಲ್ಲೋರ್ಗೆ ತಿಂಡಿ ಗಿಂಡಿ ಎಲ್ಲ ತಗೊಂಬಂದು ಕೊಟ್ಟು, ನಾನು ಸ್ವಲ್ಪ ಒಂದ್ 2-3 ಲೋಡ್ ಗೊಬ್ಬರ ಎಲ್ಲ ಚೆಲ್ಲಿ, ನಾನು ನಮ್ ಸಿದ್ದಣ್ಣ ಇಬ್ರು ಚೆಲ್ಲಿ, ನಾವು ಆದಷ್ಟು ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಿದೀವಿ ಶಂಕರಜ್ಜ. ನೀವು ಗೊಬ್ಬರ ಚೆಲ್ಲಿರಾ? ನೀವು ಕೆಲಸ ಮಾಡ್ತಿದ್ದೀರಾ ಹಂಗಾರೆ? ಏನಪ್ಪ ನಿಜವಾಗ್ಲೂ ಎಲ್ಲ ಸಿದ್ದಣ್ಣ ಸಾವುಕಾರರು ಕೆಲಸ ಮಾಡಿದ್ರ? ಮುಖಂಡ್ ಶಂಕರಜ್ಜ, ಯಾಕೆ ಮಾಡ್ಬಾರ್ದ? ನಮ್ ಸಾವುಕಾರ ಹತ್ರ ಅಂತ ಬುದ್ಧಿ ಏನಿಲ್ಲಪ್ಪ. ಮಾಡಬಾರ್ದು ಕೆಲಸಗಳು, ಅದು ಇದು ದುರಾಂಕಾರ ಜಂಬ ಅಂತವೇನಿಲ್ಲ. ಎಲ್ಲ ಬಿಟ್ಬಿಟ್ಟಿದ್ದಾರೆ ಪಾಪ ನಮ್ ಸಾವುಕಾರರು. ತುಂಬಾ ಅಂದ್ರೆ ಬಾಳ ಒಳ್ಳೆಯವ್ರಾಗ್ಬಿಟ್ಟಿದ್ದಾರೆ ಈಗ. ಎಷ್ಟು ಒಳ್ಳೆಯವ್ರು ಅಂತೀರಾ? ಅವ್ರಷ್ಟು ಒಳ್ಳೆಯವರು ಈ ಊರವರೇ ಎಲ್ಲಿ ನೋಡಿದ್ರು ಸಿಗಲ್ಲ. ನಮ್ ಸಾವುಕಾರ ಶಂಕರಣ್ಣ ಅಂದ್ರೆ ಅಷ್ಟು ಒಳ್ಳೆಯವ್ರಾಗ್ಬಿಟ್ಟಿದ್ದಾರೆ. ಕಷ್ಟ ಅಂತ ಕಣ್ಣಿಂದ ನೋಡಲ್ಲ, ಎಲ್ಲಾರ್ಗು ಕೂಡ ಸಹಾಯ ಮಾಡ್ಕೊಂಡ್ ಬರ್ತಿದ್ದಾರೆ. ಗೊತ್ತೇನ್ ಶಂಕರಜ್ಜ ನಿನ್ಗೆ? ಗೊತ್ತಾ ಶಂಕರಜ್ಜ, ನೀನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿನ್ ಜೊತೆ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ. ಬೇಜಾರಾಗ್ತೈತೆ, ನಾನು ಬರ್ಬೋದಾ? ಕುತ್ಕೋಬಹುದಾ? ಅದಕ್ಕೇನಂತೆ ಸಾವುಕಾರ್ರೆ, ಬರ್ರಿ ಕುತ್ಕ ಬರ್ರಿ. ನೀವು ನಮ್ಮ ಹುಡುಗರು ಅಲ್ವಾ? ನೀವೇನ್ ಬೇರೆಯವರ? ಯಾಕೆ ಈ ರೀತಿ ಎಲ್ಲ ಕೇಳ್ತಿದ್ರಲ್ಲ ನೀವು? ಬರ್ರಿ ಕುತ್ಕ ಬರ್ರಿ. ಅಲ್ಲ ಗಣ ಸಾವುಕಾರ್ರೆ, ನೀವು ನಮ್ಮೂರವ್ರಾಗ್ಬಿಟ್ಟು ನೀವು ಈ ರೀತಿ ಎಲ್ಲ ಕೇಳ್ತಿದ್ರಲ್ಲ, ನಾವು ನಿಮ್ ಮಧ್ಯದಲ್ಲಿ ಕುತ್ಕೋಬಹುದಾ ಏನು ಎತ್ತ ಅಂತ ಲೆಕ್ಕ ಹಾಕ್ರಿ. ಅಂತದ್ ಏನ್ ಮಾಡಿದೀರಾ ಅಂತ ನೀವು ನಾವು ನಿಮ್ ಮೇಲೆ ಕೋಪ ಮಾಡ್ಕೊಳ್ಳೋದು? ಏನ ಕೆಟ್ಟಗಳಿಗೆ ಹಂಗೆಲ್ಲ ಆಗೋಗ್ಬಿಡುತ್ತಪ್ಪ. ಮನುಷ್ಯ ಆದ್ಮೇಲೆ ಅವೆಲ್ಲ ತಪ್ಪು ಮಾಡೋದು ಸಹಜ. ಈಗ ನೀವು ಒಳ್ಳೆ ಬುದ್ಧಿ ಕಲ್ತಿದ್ದೀರಾ, ಪಶ್ಚಾತ್ತಾಪ ಪಟ್ಟಿದಿರಲ್ಲ, ಅಷ್ಟೇ ಸಾಕು. ನಾವೇನಕ್ಕೆ ಮಾತಾಡ್ಸ್ತಿರಲ್ಲ ಅಂದ್ರೆ ಮೊದ್ಲಿಂದಾನು ನೀವು ಸುಮ್ನೆ ಎಲ್ಲಾರ್ಗು ಕೋಪ ಮಾಡ್ಕೊಳ್ತಿದ್ರಲ್ಲ, ಯಾರ ಮೇಲೂ ನಂಬಿಕೆ ಇಟ್ಕೊಂತಿರಲ್ಲ, ಸುಮ್ನೆ ರೇಗಾಡೋದು ಅದು ಇದು ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ನಾವು ಯಾರು ಮಾತಾಡ್ತಿರಲ್ಲ. ಅದ್ ಬಿಟ್ರೆ ದಾರಿ ಮಧ್ಯದಲ್ಲಿ ಬಂದ್ರು ನೀವೇ ಕರೆಕ್ಟ್ ಆಗಿ ಯಾರಿಗೂ ಮಾತಾಡ್ತಿರಲ್ಲ, ನಾವು ಬಾಯ್ ಬಿಟ್ಟು ಮಾತಾಡ್ಸಿದ್ರು ಅದಕ್ಕೋಸ್ಕರ ಮಾತಾಡ್ಸಿರಲ್ಲ. ಈಗ ನಿಮ್ಮ ಹತ್ರ ಒಳ್ಳೆ ಬುದ್ಧಿ ಐತೆ, ಎಲ್ಲಾರ್ಗು ಎಲ್ಲಾರ ಜೊತೆನೂ ಇರ್ಬೇಕು, ಖುಷಿಯಾಗಿರ್ಬೇಕು, ಎಲ್ಲಾರ್ಗು ಮಾತಾಡ್ಸ್ಬೇಕು ಅಂತ ಇಷ್ಟು ಚಂದವಾಗಿ ಇಷ್ಟು ಒಳ್ಳೆ ಬುದ್ಧಿ ಐತಂದ್ಮೇಲೆ ನಾವು ಮಾತಾಡ್ಸಂಗಿರಕ್ಕಾಗುತ್ತಾ?
ಇಲ್ಲ ಕಣ್ರಪ್ಪ ಇಲ್ಲ. ನನ್ಗೂನು ಕಷ್ಟ ಸುಖ ಎಲ್ಲದನ್ನು ಪ್ರತಿಯೊಂದನು ಅರ್ಥ ಆಗೈತೆ. ಕಡೆವರ್ಗುನು ನನ್ ಶ್ರೀಮಂತಿಕೆನೇ ಇರಲ್ಲ ಕಣ್ರಪ್ಪ, ಸಾವುಕಾರತನನೇ ಇರಲ್ಲ. ನನಗೂ ವಯಸ್ಸಾಗುತ್ತೆ, ನನಗೂ ಪ್ರತಿಯೊಂದನು ಕಷ್ಟ ಕಾಯಿಲೆಗಳು ಬರುತ್ತೆ. ಮನುಷ್ಯ ಅಂದ್ಮೇಲೆ ಇವೆಲ್ಲ ಸಹಜ ಅಲ್ವಾ? ಒಬ್ರಿಗೊಬ್ರು ಆಗ್ಬೇಕು, ಒಬ್ರಿಗೊಬ್ರು ಚೆನ್ನಾಗಿರ್ಬೇಕು. ಇರೋ ತಾಕ ಎಲ್ಲಾರ್ಗು ಕೂಡ ಖುಷಿಯಾಗಿ ಗೌರವ ಕೊಟ್ಟು ಬೆಲೆ ಕೊಟ್ಟು ಚೆನ್ನಾಗಿರ್ಬೇಕು. ಅದೇ ಜೀವನ, ಅದೇ ನೆಮ್ಮದಿತನ. ಹ್ಞೂ ಶಂಕರಜ್ಜ, ಈಗಳ ಶಂಕರಜ್ಜ, ಇನ್ನೊಂದು ನಮ್ಮೂರಲ್ಲಿ ದೇವಸ್ಥಾನ ಕಟ್ಟಿಸಿದೀವಲ್ಲ, ದೇವಸ್ಥಾನ ಕಟ್ಟಿಸ್ತಿರೋದಕ್ಕೆ ಏನಾದ್ರೂ ಖರ್ಚು ವೆಚ್ಚಕ್ಕೆ ಈ ಪ್ರತಿಯೊಂದನ್ನು ನಾನೇ ನೋಡ್ಕೊಳ್ತೀನಿ. ಮತ್ತೆ ನಮ್ಮೂರಲ್ಲಿ ಯಾರ ಕಷ್ಟ ಅಂತ ಬಂದ್ರೆ, ಏನಾದ್ರೂ ಸಹಾಯ ಏನಾದ್ರು ಬೇಕಂದ್ರೆ, ಓದ್ತಿರೋ ಮಕ್ಳುಗಳಿಗಾಗ್ಲಿ ಏನಕ್ಕಾದ್ರೂ ಆಗ್ಲಿ ಕಷ್ಟ ಅಂತ ಬಂದ್ರೆ ನನ್ನ ಹತ್ರ ಕಳಿಸ್ರಿ. ಕಷ್ಟ ಸುಖಕ್ಕೆ ನಾನು ಆಗ್ತೀನಿ. ಎಲ್ಲಾರು ಕೂಡಿ ಬಾಳಿ ಚೆನ್ನಾಗಿರೋಣ ಕಣ್ ಶಂಕರಜ್ಜ. ಅಯ್ಯೋ ದೇವ್ರೆ, ಏನ್ ಹಿಂಗ್ ಬದ್ಲಾಗ್ಬಿಟ್ಟಿದಾರೆ ಇವರು. ಆ ಅಲ್ಲ, ಊರಲ್ಲೇ ನಂದೇನೆ ಎಲ್ಲಾರು ಬೆಲೆ ಗೌರವ ಜಾಸ್ತಿ ಕೊಡ್ತಿದ್ದು ನನ್ನ ರಂಗಜ್ಜಂಗೆ, ಬಿಟ್ರೆ ಸಾವುಕಾರಿಗೆ ಗೌಡ್ರಿಗೆ. ಈಗ ಇವ್ರು ಎಲ್ಲಾರ್ಗೂ ಮೀರಿಸಿ ಇವರೇ ಎಲ್ಲಾರ್ಗಿಂತ ಜಾಸ್ತಿ ಒಳ್ಳೆಯವ್ರು ಆಗ್ತಿದಾರಪ್ಪ ಇವರು. ಎಲ್ಲಾರು ಏನು ಬರೀ ಇವ್ರು ಹೇಳಿದ್ದೆ ಮಾತು ಕೇಳಬೇಕಂತ ಏನಾದ್ರು ಐಡಿಯಾ ಗಿಡಿಯಾ ಮಾಡ್ಕೊಂತಿದಾರ ಏನಪ್ಪ ಇವರು. ಊರವರೆಲ್ಲಾರು ಇವ್ರು ಇಷ್ಟೊಂದೆಲ್ಲ ಸಹಾಯ ಮಾಡಿ ಇಷ್ಟೊಂದು ಒಳ್ಳೆಯವ್ರು ಆಗ್ಬಿಟ್ರೆ ದಿಟ್ಟವಾಗ್ಲೂ ಅವ್ರಿಗೆ ಯಾರು ಅಷ್ಟು ಇದ್ ಮಾಡಲ್ಲ. ಇವ್ರಿಗೇನೆ ಎಲ್ಲಾರು ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ ಇವಾಗ. ಹ್ಞೂ ಅಲ್ಲೇ ಗೊತ್ತು ಕಣ್ ಬಿಡ್ರಿ ಸಾವುಕಾರ್ರೆ. ಪಾಪ ಮೊನ್ನೆ ಅದೇ ಅವರು ನಿಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರ್ತಾರಲ್ಲ ಅಣ್ಣ, ಪಾಪ ಅಣ್ಣಗೆ ಶಾಮಣ್ಣರ ಮಗಂಗೆ ನೀವು ಅಡ್ಮಿಷನ್ ಎಲ್ಲ ಮಾಡಿಸಿ ಸಹಾಯ ಮಾಡಿರಂತೆ. ಪಾಪ ವಯಸ್ಸಾದಿದ್ದು ಅಜ್ಜಿಗೆ ಮನೆ ಎಲ್ಲ ಸೋರ್ತಿತ್ತಂತಲ್ಲ. ಮಳೆ ಬಂದ್ಬಿಟ್ಟು ಮನೆ ಎಲ್ಲ ಸೋರ್ತಿತ್ತಂತೆ, ಮೇಲ್ಚಾವಣಿ ಎಲ್ಲ ತಗ್ಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೊಸ್ದಾಗೆಲ್ಲ ಮಾಡಿಸ್ಕೊಟ್ಟಿರಂತೆ. ಹಿಂಗೆಲ್ಲ ಕಷ್ಟ ಸುಖಕ್ಕೆ ಆಗ್ತಿದ್ದೀರಾ ಕಣಿ ಹೇಳ್ರಿ. ನೀವ್ ಹೇಳ್ಕೊಳ್ಳಿಲ್ಲ ಅಂದ್ರೂ ಊರವರೆಲ್ಲ ಹೇಳ್ತಾರೆ, ಗೊತ್ತಾಗುತ್ತೆ. ಪಾಪ ಇಷ್ಟೊಂದೆಲ್ಲ ಸಹಾಯ ಮಾಡ್ತಿದ್ದೀರಾ, ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಬಂದಿದೆ ನಿಮ್ಗೆ. ನೋಡ್ರಿ ಸಾವುಕಾರ್ರೆ, ಹಿಂಗಿರ್ಬೇಕು, ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕು. ಹಿಂಗಾದ್ರೇನೆ ಅಲ್ವಾ ಚೆನ್ನಾಗಿರೋದು. ಇನ್ನೂ ನಮ್ಮೂರು ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ದೇವಸ್ಥಾನ ಕಟ್ಟೋಣ, ದೇವ್ರ ಕಾರ್ಯಗಳು ಮಾಡೋಣ, ಫಂಕ್ಷನ್ಗಳು ಮಾಡೋಣ, ಜಾತ್ರೆಗಳು ಮಾಡೋಣ, ಹಬ್ಬಗಳು ಮಾಡೋಣ, ಚೆನ್ನಾಗಿರೋಣ ಎಲ್ಲಾರು ಅಲ್ವರ. ನಮ್ಮೂರೇ ಇನ್ನೂ ಇಂಪ್ರೂವ್ ಆಗುತ್ತೆ. ನಾವೆಲ್ಲಾರು ಒಗ್ಗಟ್ಟಾಗಿದ್ರೆ ನಮ್ಮೂರೇ ಇನ್ನೂ ಚೆನ್ನಾಗಿರುತ್ತೆ. ಹ್ಞೂ ಕಣ್ಣಣ್ಣ, ಹ್ಞೂ ಕಣ್ಣಿಂಗಣ್ಣ, ಹ್ಞೂ ಕಣ್ ಚಂದ್ರಣ್ಣ. ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಕಂಡ್ರಣ್ಣ, ನಂದೇನಿಲ್ಲ ಇದ್ರಲ್ಲಿ. ದೊಡ್ಡಸ್ಕೆ ಆಗ್ಲಿ, ಜಂಬ ಮಾಡೋದಾಗ್ಲಿ, ದುರಾಂಕಾರ ಮಾಡೋದ್ರಾಗ್ಲಿ ಇದ್ರಲ್ಲಿ ಏನು ಇಲ್ಲ ಕಂಡ್ರಣ್ಣ. ನಾವ್ ಏನಾದ್ರೂ ಎತ್ಕೊಂಡು ಹೋಗ್ತೀವಿ ಅಣ್ಣ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ವೇಂದ್ರಣ್ಣ. ಇರೋ ತಕ ಎಲ್ಲಾದ್ರೂ ಚೆನ್ನಾಗಿರೋನ್ ಕಂಡ್ರಣ್ಣ, ಸರಿನಾ? ಚಂದ್ರಣ್ಣ, ನಿಂಗಣ್ಣ, ಏನಾರು ಪುರ್ಸೊತ್ತಾಗಿದ್ದೀರ ಅಂದ್ರಣ್ಣ? ನಾಳೆ ಏನಾದ್ರೂ ಎಲ್ಲ ಕೆಲ್ಸಕ್ಕೆಲ್ಲ ಹೋಗಿಲ್ವಾ? ಪುರ್ಸೊತ್ತಾಗಿದ್ರೆ ಒಂದ್ರಿಟ್ಟು ನಮ್ ತೋಟದಲ್ಲಿ ಕೆಲ್ಸ ಇತ್ತು ಕಣ್ರಪ್ಪ. ಜಾಸ್ತಿ ಏನಿಲ್ಲ ಕಣ್ರಪ್ಪ ಕೆಲ್ಸ. ಒಂದ್ ಸ್ವಲ್ಪ ಅದು ಬೇಲಿಗಳು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದ್ವು. ಬೇಲಿಗಳಿಗೆಲ್ಲ ತೆಗಿಯಕ್ಕೆ ನಾನು JCP ಎಲ್ಲ ಕರೆಸ್ತೀನಿ. ಒಂದ್ ಸ್ವಲ್ಪ ಡ್ರಿಪ್ ಮಾಡ್ಬೇಕಿತ್ತು ಕಣ್ರಣ್ಣ ತೋಟಕ್ಕೆ. ಡ್ರಿಪ್ ಮಾಡಿಸ್ಬೇಕಿತ್ತು. ನೀವು ಚೆನ್ನಾಗಿ ಡ್ರಿಪ್ ಮಾಡ್ತೀರಂತ ಕೇಳ್ಪಟ್ಟಿದ್ದೆ. ಮಾಡ್ಕೊಡ್ತೀರಿ ಅಂದ್ರಣ್ಣ? ಲೇ ಲೇ ಗಂಗಣ್ಣ, ಒಳ್ಳೆ ಕೆಲ್ಸನೇ ಕಳ್ಳ, ಒಳ್ಳೆ ಕೆಲ್ಸನೇ ಸಿಕ್ಕೈತಿ. ನಮಗೂ ಒಂದು ವಾರದಿಂದ ಹೆಂಗ ಕೆಲಸ ಇರಿಲ್ಲ. ಹೆಂಗ ಪಾಪ ಸಾವುಕಾರರು ತೋಟಕ್ಕೆ ಡ್ರಿಪ್ ಮಾಡ್ಕೊಡ್ರಿ ಅಂತ ಬೇರೆ ಹೇಳ್ತಿದಾರೆ. ಅವ್ರದೇನ್ ತೋಟ ಏನ್ ಕಡಿಮೆ ಐತೇನು, ಒಸಿ ಆಯ್ತಾ? 15-20 ದಿವಸ ಮಾಡಿದ್ರು ಕೆಲಸ ಕಡಿಮೆ ಆಗಲ್ ಕಳ್ಳಿ, ಅಷ್ಟೊಂದ್ ಐತೆ ತೋಟಕ್ಕೆ. ಎಲ್ಲ ಡ್ರಿಪ್ ಮಾಡಿಸ್ತೀನಂದ್ರೆ ಇನ್ನೂ ಒಳ್ಳೇದೇ ಆಯ್ತು ಕಳ್ಳ. ನಮಗೂ ಕೆಲಸ ಇಲ್ಲ ಏನಿಲ್ಲ, ಹೆಂಗ ಉತ್ತಮ ಆಗೋಯ್ತು. ಪಾಪ ಸಾವುಕಾರರು ಬಾಳ ಒಳ್ಳೆಯವರು ನೋಡಿ, ಎಷ್ಟೊಂದೆಲ್ಲ ಸಹಾಯ ಮಾಡ್ತಿದಾರೆ. ನೋಡನ್ ಕಣ್ತಡಿ, ಪೂರಾ ತೋಟ ಮಾಡ್ಬೇಕಾ ಬರೀ ಇರಾ ಒಂದ್ 2-3 ಇದ್ ಮಾತ್ರ ಮಾಡ್ಬೇಕಾ ಹೇಳ್ತೀನಿ. ಅಲ್ಲ ಕಣ್ರಿ ಸಾವುಕಾರ್ರೆ, ಈಗ ತೋಟ ಅಂದ್ರೆ ಬರೀ ಈಗ ನಿಮ್ದು ಊರ ಹತ್ರ ಆಯ್ತಲ್ಲ ಆ ತೋಟನ, ಅಥವಾ ಈಗ ಇರೋ ಬರೋದು ಎಲ್ಲಾ ತೋಟಕ್ಕೂ ಪೂರಾ ತೋಟ ಎಷ್ಟೈತೋ ನಿಮ್ದು ಅಷ್ಟಕ್ಕೂ ಡ್ರಿಪ್ ಮಾಡಿಸ್ಬೇಕಿತ್ತ? ಗಂಗಣ, ನಿಂಗಣ, ನೀವು ತಿಂಗ್ಳು ಮಾಡಿದ್ರು ಮುಗಿಯಲ್ಲ, ಅಷ್ಟೊಂದೈತೆ ಈಗ ನಮ್ಗೆ ಡ್ರಿಪ್ ಮಾಡಿಸೋದು. ನಾನು ಹಳೆ ಡ್ರಿಪ್ ಎಲ್ಲ ಮಾಡಿಸಿದ್ನಲ್ಲ, ಎಲ್ಲ ತೆಗಿಸ್ಬಿಟ್ಟಿದೀನಿ. ಅದು ಮೊದಲು ಬಳ್ಳಿ ಹಂಗ್ ಮೇಲೆ ಇದ್ ಮಾಡಿದ್ದೆ. ಅದೊಂದ್ ಸ್ವಲ್ಪ ಎಲ್ಲಾದ್ರೂ ಈಗ ಟ್ಯಾಕ್ಟ್ರಿ ಉಕ್ಕೆ ಓಡಿಸ್ಬೇಕಾದ್ರೆ ತೆಗಿಯೋದು ಇದು ಮಾಡೋದಾಗುತ್ತೆ. ನಾನು ಅದಕ್ಕೋಸ್ಕರನೇ PUC ಪೈಪ್ ಹಾಕ್ಸ್ಬಿಟ್ಟು ಕೆಳಗಡೆನೆ JCP ಇಂದ ತೆಗಿಸ್ಬಿಟ್ಟು PUC ಪೈಪ್ ಹಾಕ್ಸಿ ಪೂರಾ ಡ್ರಿಪ್ ಮಾಡಿಸ್ಬಿಡೋಣ ಅನ್ಕೊಂಡ್ಬಿಟ್ಟಿದೀನಿ. ಅದಕ್ಕೋಸ್ಕರ ಹೇಳ್ತಿರೋದು ಆಟೆಯ. ಈಗ ಪೂರಾ ನಂದು ಎಷ್ಟು ತೋಟಗಳಿದಾವೋ ಅಷ್ಟು ತೋಟಕ್ಕೂ, ಮತ್ತೆ ಈಗ ಬಾಳೆ ಸಸಿಗಳು ಬೇರೆ ಹಾಕಿಸ್ತಿದೀನಿ, ಬಾಳೆ ಗಿಡಕ್ಕೂ ಮಾಡಿಸ್ಬೇಕು. ದಾಳಿಂಬೆ ಗಿಡ ಹಾಕ್ಸಿದೀನಿ, ಅದಕ್ಕೂ ಮಾಡಿಸ್ಬೇಕು. ಎಲ್ಲಾದ್ರೂ ಒಂದ್ಸಲಿ ಬಂದು ನೀವು ತೋಟ ನೋಡ್ಕೊಂಡ್ಬಿಟ್ಟು ಎಷ್ಟೆಷ್ಟು ಎಕರೆ ಮಾಡ್ಬೇಕು, ಏನು ಎತ್ತ, ಮೆಟೀರಿಯಲ್ಸ್ಗಳು ಏನೇನು ಬೇಕು, ಪೈಪ್ಗಳು ಏನೇನು ಬೇಕು, ಮತ್ತೆ ಎಲ್ಲಾದ್ರೂ ಕೂಡ ಮೆಟೀರಿಯಲ್ಸ್ಗಳೆಲ್ಲ ಎಲ್ಲ ನೀವೇ ತಗೊಂಬಂದ್ಬಿಟ್ರೆ ನಾವು ಹೋಗಿ ಅಂಗಡಿ ಕಳಿಸ್ಕೊಡ್ತೀನಿ. ನಮ್ದೇ ಟ್ಯಾಕ್ಟ್ರಿ ಐತೆ, ಹೋಗ್ಬಿಟ್ಟು ಟ್ಯಾಕ್ಟ್ರಿಲೇನೆ ಏನೇನ್ ಬೇಕು ಪೈಪು ಎಲ್ಲಾದ್ರೂ ತಗೊಂಬಂದ್ಬಿಟ್ಟು ನೀವೇ ಮೆಟೀರಿಯಲ್ಸ್ ಎಲ್ಲ ಹಾಕಿಸ್ಕೊಂಬಂದ್ಬಿಟ್ಟು ಮಾಡ್ರಣ. ನನ್ಗೆ ಅವೆಲ್ಲ ಗೊತ್ತಾಗಲ್ಲ. ನಮ್ಮೂರವ್ರು ಅಂದ್ರೆ ನಂಬಿಕೆ ವಸ್ತರು. ಬೇರೆಯವರು ಯಾರ್ಯಾರು ಬಂದಿದ್ರು ಮಾಡ್ಕೊಡ್ತೀವಂತ ನಾನು ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ಕಣ್ರಣ. ನಿಮ್ ಮೇಲೆ ಬಹಳ ನಂಬಿಕೆ ಇದೆ, ಮಾಡ್ಕೊಡ್ರಣ ಒಂದ್ ಸ್ವಲ್ಪ ನೋಡ್ಬಿಟ್ಟು. ಯಾ ಸಾವುಕಾರ, ಅಯ್ಯೋ ನೀವು ನಮ್ಮ ಮೇಲೆ ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರಾ ಅಂದ್ಮೇಲೆ, ಒಂದು ಗೌರವ ಬೆಲೆ ಇಟ್ಕೊಂಡಿದ್ದೀರಾ ಅಂದ್ಮೇಲೆ
ಪಾಪ ಬೇರೆಯವರೆಲ್ಲ ಕೆಲಸ ಕೇಳ್ಕೊಂಡ್ ಬಂದ್ರು ಬೇರೆಯವ್ರಿಗೆ ಯಾರಿಗೂ ಹೇಳಿದ್ದಲೆ ನಮ್ಮೂರವ್ರಿಗೆ ಮಾಡಿಸ್ಬೇಕು ನಮ್ಮೂರವ್ರ ಕೈಲೇ ಮಾಡಿಸ್ಬೇಕು ಅಂತ ಅಷ್ಟೊಂದು ನಂಬಿಕೆಯಿಂದ ಹೇಳ್ತಿದ್ರ ಅಂದ್ಮೇಲೆ ಮಾಡ್ಕೊಡ್ತೀವಿ ಕಣಿ ಹೇಳ್ರಿ ಸಾವ್ಕಾರ್ರೆ ಅದಕ್ಕೇನಂತೆ. ಹ್ಞೂ ಪರಮೇಶಣ ಪರಮೇಶಣ ಏನು ಹಾಲು ಗೀಲೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತೇನ ನಾವು ಚೆನ್ನಾಗಿ ಹಾಲೆಲ್ಲ ಆಗ್ತೀಯಂತೆ ಎಲ್ಲದನ್ನು ನೀನು ಎಷ್ಟು ಹಸುಗಳು ಮೇಂಟೈನ್ ಮಾಡ್ತಿದ್ಯಾ ಪರಮೇಶಣ್ಣ? ಅಯ್ಯೋ ಸಾವ್ಕಾರ್ರೆ ನಮ್ದು ಇನ್ನೆಷ್ಟೈತೆ ಸಾವ್ಕಾರ್ರೆ, ಒಂದ್ 8 ಹಸುಗಳು ಇದಾವೆ. ಅದ್ರಲ್ಲಿ ಹಾಲು ಕೊಡ್ತಿರೋ ಒಂದ್ 5 ಇದಾವೆ, ಒಂದ್ 5 ಇನ್ನೂ ಹಾಲು ಕೊಡ್ತಿಲ್ಲ ಇನ್ನು. ಎಲ್ಲ ಚೆನ್ನಾಗಿ ಹೆಂಗ ಹಾಲು ಕೊಡ್ತಿದಾವೆ ಪಾಪ. ಹೆಂಗ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಿದೀನಿ ಕಣ್ರಿ ಸಾವ್ಕಾರ್ರೆ, ಹೆಂಗ ಪರವಾಗಿಲ್ಲ. ಹೌದ್ರಾ? ಪರಮೇಶಣ್ಣರೇ, ಈಗ ಒಂದ್ ಕೆಲಸ ಮಾಡ್ರಿ, ನಮ್ದು ಅದೇ ಈಗ ಡ್ರಿಪ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರಲ್ಲ ಮೇಲ್ಗಡೆ ತೋಟಕ್ಕೆ, ಆ ತೋಟದ ಹತ್ರ ಬೋರ್ ಇಲ್ಲ. ಕೆಳಗಡೆ ತೋಟದಿಂದ ನೆನೆ ಪೈಪ್ ಲೈನ್ ಎಲ್ಲ ಹಾಕಿಸ್ಕೊಂಡು ಬೋರ್ ಇದ್ ಮಾಡ್ತಿದೀನಿ. ಈ ಬೋರ್ನಲ್ಲೂ ಒಂದ್ ಸ್ವಲ್ಪ ನೀರ್ ಕಡಿಮೆ ಆಗ್ಬಿಟ್ಟೈತೆ, ಅಷ್ಟು ಎತ್ತರ ಹತ್ತುತ್ತಿಲ್ಲ ನೀರು. ಹಂಗಾಗಿ ಅಲ್ಲಿ ಮೇಲ್ಗಡೆ ತೋಟದ ಹತ್ರ ಬೋರ್ ಕೋರ್ಸ್ಬಿಟ್ರೆ ಇನ್ನು ಡ್ರಿಪ್ ಗಿಪ್ ಮಾಡೋದಕ್ಕೆ ಎಲ್ಲದಕ್ಕೂ ಸರಿ ಆಗೋಗ್ಬಿಡುತ್ತೆ. ಅದಕ್ಕೆ ಪರಮೇಶಣ್ಣ ನೀನೊಂದ್ರಿಟ್ಟು ಪಾಯಿಂಟ್ ಮಾಡ್ಕೊಡ್ಬೇಕಿತ್ತು ಕಣ್ ಪರಮೇಶಣ್ಣ. ಹ್ಞೂ ಅಯ್ಯೋ ಸಾವ್ಕಾರ್ರೆ ಮಾಡ್ಕೊಡೋಣಂತ ಕಣಿ ಹೇಳ್ರಿ, ಅದಕ್ಕೇನಂತೆ. ಅಯ್ಯೋ ಪಾಪ ನೀವು ಇಷ್ಟೊಂದೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ, ಮಾಡ್ಕೊಡಿಲ್ಲ ಅಂದ್ರೆ ಆಗುತ್ತಾ? ಮಾಡ್ಕೊಡ್ತೀನಿ ಕಣಿ ಹೇಳ್ರಿ. ಹ್ಞೂ ಪುರ್ಸತ್ ಮಾಡ್ಕೊಂಡು ಬರ್ತೀನಿ ಕಣಿ ಹೇಳ್ರಿ.